ಗ್ರೇಟರ್ ಬೆಂಗಳೂರು ವಿಧೇಯಕ ಜಾರಿ ವಿಚಾರ ಇಂದು ಪರಿಶೀಲನಾ ಸಮಿತಿಯಿಂದ ವರದಿ ಸಲ್ಲಿಕೆ. ಸ್ಪೀಕರ್ ಯುಟಿ ಖಾದರ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಮಧ್ಯಾಹ್ನ 12ಕ್ಕೆ ವಿಧಾನಸೌಧದಲ್ಲಿ ಸಲ್ಲಿಕೆ ಮಾಡಲಾಗುತ್ತೆ. ಶಾಸಕ ರಿಜ್ವಾನ್ ಅರ್ಷದ್ ಅವರ ಪರಿಶೀಲನಾ ಸಮಿತಿ ಗ್ರೇಟರ್ ಬೆಂಗಳೂರು ವಿಧೇಯಕದ ಪರಿಶೀಲನೆಯನ್ನ ಆಡಳಿತ ವಿಕೇಂದ್ರೀಕರಣಕ್ಕೆ ತಂದಿದ್ದ ವಿಧೇಯಕ. ಸದನದಲ್ಲಿ ಪ್ರತಿಪಕ್ಷಗಳ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಹಾಗಾಗಿ ಪರಿಶೀಲನಾ ಸಮಿತಿಯನ್ನು ರಚಿಸಿದ್ದ ಸ್ಪೀಕರ್ ಒಂದು ಪಾಲಿಕೆಯಿಂದ ಆಡಳಿತ ಕಷ್ಟವೆಂಬ ಕಾರಣ ಪಾಲಿಕೆಯನ್ನು ವಿಭಜಿಸೋಕೆ ಮುಂದಾಗಿದ್ದ ಸರ್ಕಾರ. ಹಾಗಾಗಿ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ತಂದಿದೆ. ಸೊ ಇವತ್ತು ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸುಮಾರು 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಜಾರಿಯ ವಿಚಾರ ಪರಿಶೀಲನಾ ಸಮಿತಿಯಿಂದ ವರದಿ ಸಲ್ಲಿಕೆ ಆಗುತ್ತೆ. ಸೊ ವರದಿಯಲ್ಲಿ ಏನಿದೆ, ಆ ನಂತರ ತೀರ್ಮಾನ ಏನು ಅನ್ನೋದು ಸಹಜವಾಗಿ ಪ್ರಶ್ನೆ ಇದ್ದೇ ಇದೆ. ನೋಡಿ, ಬೆಂಗಳೂರು ಬೃಹತ್ತಾಗಿ ಬೆಳೆದಿದೆ. ಸೊ ಹೀಗಿರಬೇಕಾದ್ರೆ ಒಂದು ಸೂಕ್ತ ರೀತಿಯಾದಂಥ ಆಡಳಿತ ಕೊಡಬೇಕು, ಅಭಿವೃದ್ಧಿ ಕೊಡಬೇಕು ಅಂತಂದರೆ ವಿಭಜನೆ ಮಾಡಲೇಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿತ್ತು. ಆದರೆ ಇದಕ್ಕೆ BJP ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿತ್ತು. ಯಾವುದೇ ಕಾರಣಕ್ಕೂ ವಿಭಜನೆ ಅನ್ನೋದು ಬೇಡ, ಈಗ ಹೇಗಿದೆಯೋ ಹಾಗೇ ಇರಲಿ ಅಂತ. ಆ ಹಿನ್ನೆಲೆಯಲ್ಲಿ ಪರ ಮತ್ತು ವಿರೋಧ ಎರಡೂ ಇದ್ದಿದ್ದರಿಂದ ಒಂದು ಸಮಿತಿಯನ್ನು ರಚಿಸಿದ್ರು ಸ್ಪೀಕರ್. ಅದೇನೇನೋ ನೋಡಿ ಒಂದು ವರದಿಯನ್ನು ಸಲ್ಲಿಕೆ ಮಾಡಿ, ನಾವು ವಿಭಜನೆ ಮಾಡಬೇಕು ಅಥವಾ ಮಾಡಬಾರ್ದ, ಮಾಡೋದಾದರೆ ಯಾಕೆ, ಮಾಡಬಾರ್ದು ಆದರೆ ಹೇಗೆ. ಸೊ ಇದೆಲ್ಲದ್ರ ಬಗ್ಗೆ ಕೂಡ ಇದೀಗ ವರದಿ ಸಲ್ಲಿಕೆ ಆಗಲಿದೆ. ಮಧ್ಯಾಹ್ನ ಸುಮಾರು 12 ಗಂಟೆಗೆ ವಿಧಾನಸೌಧದಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಸೊ ಈ ವರದಿಯಲ್ಲಿ ಏನಿದೆ, ಆಡಳಿತ ನಡೆಸೋದು ಕಷ್ಟ ಅನ್ನುವಂಥ ಕಾರಣಕ್ಕೇನಾದರೂ ಪಾಲಿಕೆನ ವಿಭಜಿಸಿ ಅನ್ನೋದೇ ವರದಿಯಲ್ಲೂ ಇದ್ದರೆ ಮುಂದಿನ ನಿರ್ಧಾರ ಮತ್ತು ಮುಂದಿನ ನಿಲುವು. ಅಕಸ್ಮಾತ್ ವಿರೋಧ ವ್ಯಕ್ತಪಡಿಸಿದ ಹಾಗೇನೆ ವಿಭಜನೆ ಅವಶ್ಯಕತೆ ಇಲ್ಲ ಅನ್ನೋದೇನಾದರೂ ವರದಿಯಲ್ಲಿ ಇದೆಯಾ, ಅದು ಕೂಡ ಪ್ರಶ್ನೆ. ಸೊ ಹಾಗಾಗಿ ಈ ಗ್ರೇಟರ್ ಬೆಂಗಳೂರು ವಿಧೇಯಕದ ವಿಚಾರ ಏನಾಗುತ್ತೆ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇವತ್ತು ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ವರದಿಯಲ್ಲಿ ಏನಿರಬಹುದು, ನಿರೀಕ್ಷೆಗಳು ಏನೇನಿದೆ ಅಂತ? ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ರಿಜ್ವಾನ್ ಅರ್ಷದ್ ಅವರ ಪರಿಶೀಲನಾ ಸಮಿತಿ ಇವತ್ತು ಸ್ಪೀಕರ್ ಯುಟಿ ಖಾದರ್ ಅವರಿಗೆ ವರದಿಯನ್ನ ಸಲ್ಲಿಕೆ ಮಾಡ್ತಾ ಇದೆ. ಯಾಕಂದ್ರೆ ಹಿಂದೆ ವಿಧಾನಸಭೆ ಪರಿಷತ್ನಲ್ಲೂ ಕೂಡ ಈ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಮಂಡನೆ ಮಾಡಲಾಗಿತ್ತು. ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಆದ್ರೆ ಪ್ರತಿಪಕ್ಷಗಳು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ವು. ಆ ಸಂದರ್ಭದಲ್ಲಿ ಬೆಂಗಳೂರನ್ನ 3 ಭಾಗಗಳಾಗಿ ವಿಂಗಡಿಸಬೇಕು, ಇಲ್ಲದೆ ಹೋದ್ರೆ ಆಡಳಿತವನ್ನ ನಡೆಸೋದಕ್ಕೆ ಕಷ್ಟ ಆಗತ್ತೆ ಅನ್ನುವಂತ ಕಾರಣಕ್ಕೆ ಈ ವಿಧೇಯಕವನ್ನ DK ಶಿವಕುಮಾರ್ ಅವರು ತಂದಿದ್ರು. ಬೆಂಗಳೂರನ್ನ ಹೊಡೆದಿದ್ದೆ ಆದ್ರೆ ಆಗ ಕನ್ನಡಿಗರ ಅಸ್ತಿತ್ವ ಇಲ್ಲಿ ಮರೆಯಾಗತ್ತೆ ಅನ್ನುವಂತ ಕಾರಣಕ್ಕೆ ಪ್ರತಿಪಕ್ಷಗಳು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಸದನದಲ್ಲಿ ಇದರ ಬಗ್ಗೆ ಯಾವಾಗ ವಿರೋಧಗಳು ವ್ಯಕ್ತವಾಯಿತು, ಹಾಗಾಗಿ ರಿಜ್ವಾನ್ ಅರ್ಷದ್ ಅವರ ಒಂದು ಪರಿಶೀಲನಾ ಸಮಿತಿಯನ್ನ ರಚನೆ ಮಾಡಿದ್ರು ಸ್ಪೀಕರ್ ಅವರು. ಆ ಸಮಿತಿ ಈಗ ಪ್ರತಿಯೊಂದು ಮಾಹಿತಿಯನ್ನ ಸಂಗ್ರಹ ಮಾಡಿ ನಂತರ ಬೆಂಗಳೂರು ಅಭಿವೃದ್ಧಿಗೆ ಯಾವ ರೀತಿಯಾಗಿ ಮುಂದುವರಿಬಹುದು ಅನ್ನುವಂತ ಕಾರಣಕ್ಕೆ ಈಗ ವರದಿಯನ್ನ, ಏನು ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಮಂಡನೆ ಮಾಡಲಾಗಿತ್ತು, ಅದರಲ್ಲಿ ಕೆಲವೊಂದಷ್ಟು ಪರಿಷ್ಕರಣೆಯನ್ನ ಮಾಡಿ ಸಮಗ್ರವಾದಂತ ಒಂದು ವರದಿಯನ್ನ ರೆಡಿ ಮಾಡಿದ್ದಾರೆ. ಇವತ್ತು ಸ್ಪೀಕರ್ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು 10 ಪಾಲಿಕೆಗಳನ್ನಾಗಿ ವಿಭಜನೆ ಮಾಡಬೇಕು ಅನ್ನುವಂಥದ್ದು ಇತ್ತು. ಆದ್ರೆ ತದನಂತರ ಅದನ್ನ ಈಗ 7ಕ್ಕೆ ಇಳಿಸಲಾಗಿದೆ ಅನ್ನುವಂತ ಮಾಹಿತಿಗಳಿದೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಹೇಳುವಂತೆ 3 ಪಾಲಿಕೆಗಳನ್ನಾಗಿ ವಿಭಜನೆ ಮಾಡುವಂತಹ ಒಂದು ಪ್ರಯತ್ನ ಈ ವರದಿಯಲ್ಲಿ ಆಗತ್ತೆ. 3 ಪಾಲಿಕೆಗಳನ್ನ ವಿಭಜನೆ ಮಾಡಿದ್ದೆ ಆದ್ರೆ ಆಡಳಿತ ದೃಷ್ಟಿಯಿಂದ ಅದನ್ನ ಸುಗಮವಾಗತ್ತೆ. ಹಾಗಾಗಿ ಎಲ್ಲರ ಒಪ್ಪಿಗೆ ಕೂಡ ಅದಕ್ಕೆ ಇದೆ. ರಿಜ್ವಾನ್ ಅರ್ಷದ್ ಅವರ ಕಮಿಟಿಯನ್ನು ವರದಿಯನ್ನ ಕೊಡ್ತಾ ಇದೆ, ಅದಕ್ಕೆ ಎಲ್ಲರ ಒಪ್ಪಿಗೆ ಕೂಡ ಇದೆ ಅನ್ನುವಂತ ಮಾತನ್ನ ಮೊನ್ನೆಯಷ್ಟೇ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಹಾಗಾಗಿ ಈಗ ವರದಿಯನ್ನ ಮಂಡನೆ ಮಾಡ್ಬೇಕಾಗತ್ತೆ. ವರದಿ ಸಲ್ಲಿಕೆಯಾದ ನಂತರ ಈಗ ಪ್ರಸಕ್ತ ಅಧಿವೇಶನ ಏನ್ ಬರ್ತಾ ಇದೆ ಅದರಲ್ಲಿ ಇದರ ಬಗ್ಗೆ ಮತ್ತೊಮ್ಮೆ ಮಂಡನೆ ಮಾಡ್ಲಾಗತ್ತೆ. ನಂತರ ಚರ್ಚೆ ಆಗತ್ತೆ. ಆ ನಂತರ ಅನುಮತಿ ಸಿಕ್ಕರೆ, ಸಂಪೂರ್ಣವಾಗಿ ಎಲ್ಲರ ಒಪ್ಪಿಗೆ ಅದಕ್ಕೆ ಸಿಕ್ಕಿದ್ದೆ ಆದ್ರೆ ಬೆಂಗಳೂರನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡುವಂತ ಒಂದು ಪ್ರಯತ್ನಗಳನ್ನ ಸರ್ಕಾರ ಮಾಡಬಹುದು. ವಿರೋಧ ವ್ಯಕ್ತವಾಗಿದ್ದೆ ಆದ್ರೆ ಅಲ್ಲಿಗೆ ಅದನ್ನ ಕೈ ಬಿಡುವಂತ ಸಾಧ್ಯತೆಗಳು ಕೂಡ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.